So now my dear students, ಇವತ್ತು ಓದಿರ್ತಕ್ಕಂಥ ಚಾಪ್ಟರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಓಕೆ, ಸೊ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಚಾಪ್ಟರ್ ಸರ್. ಸೊ ಒನ್ ಶಾರ್ಟ್ ವಿಡಿಯೋ ಇವತ್ತಿಂದ 13 ಮಾರ್ಕ್ ಬರ್ತದ. 2 ಮಾರ್ಕಿಂಗ್ 1, 3 ಮಾರ್ಕಿಂಗ್ 2, 6 ಮಾರ್ಕ್, 5 ಮಾರ್ಕಿಂಗ್ 1, 13 ಮಾರ್ಕ್ ಬರ್ತದೆ. 3 ಮಾರ್ಕಿಂದ 6 ಅಂಕಗಳು ಅಂದ್ರೆ 2 ಪ್ರಶ್ನೆಗಳ, 2 ಮಾರ್ಕಿಂದ 1, 5 ಅಂತ 1 ಪ್ರಶ್ನೆ. ತಿಳಿತಾ? 13 ಮಾರ್ಕ್ ಬರ್ತದ. ಸೊ ದಯವಿಟ್ಟು ಗಮನ ಇಟ್ಟು ನೋಡಿ. ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಕ್ವೆಶ್ಚನ್ ಬರ್ತದ 2 ಮಾರ್ಕಿಂಗ್. ठीक है, ನೋಡಿ ಹೇಗೆ ಮಾಡಬೇಕು. ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಇಫ್ ಡಿಫೈನ್ಡ್. ಅದು 5 ಪ್ರಶ್ನೆ ತಗೊಂಡಿದ್ದೇನೆ. ಎಕ್ಸಾಮ್ ಒಳಗೆ ಬಹಳ ಸಲ ಕೇಳಿರುವಂತವು. ಸೊ ನೀವು ಮೆಥಡ್ ನೆನಪಿಟ್ಕೊಂಡ್ಬಿಟ್ರೆ 2 ಮಾರ್ಕ್ಸ್ ಈಸಿಯಾಗಿ ತಗೋಬಹುದು. ಈಸಿಯೆಸ್ಟ್ ಕ್ವೆಶ್ಚನ್ ಇದು. ಮ್ಯಾಟ್ರಿಕ್ಸ್ ಇಂದ ಬರ್ತಕ್ಕಂಥ ಕ್ವೆಶ್ಚನ್ಗಳು ಬಹಳ ಈಸಿ ಇರ್ತವೆ. ನೋಡಿ ಆರ್ಡರ್ ಅಂಡ್ ಡಿಗ್ರಿ ಹೆಂಗೆ ಮಾಡಬೇಕು ಈಗ ನೋಡಿ. ಲಕ್ಷ ಕೊಡು, ಎಷ್ಟು ಸಲ ಡಿಫರೆನ್ಷಿಯೇಟ್ ಆಗ್ಯದ ಅದಕ್ಕೆ ಆರ್ಡರ್ ಹಾಕಿವಿ, ಅದರ ಮೇಲೆ ಇರೋ ಪವರ್ ಡಿಗ್ರಿ. ಅದು ನಿಮಗೆ ಗೊತ್ತಾಗಲಿಲ್ಲ, ಬಹಳ ಈಸಿಯಾಗಿ ಡಿ ಮೇಲೆ ಏನು ಪವರ್ ಕಾಣ್ತಲ್ಲ ದಟ್ ಈಸ್ ಯುವರ್ ಆರ್ಡರ್. ಅದರ ಮೇಲೆ ಕಾಣುವಂತ ಹೋಲ್ ಪವರ್ ದಟ್ ಇಸ್ ಯುವರ್ ಡಿಗ್ರಿ. ಇಲ್ಲಿ ನೋಡ್ರಿ, ಇದರ ಮೇಲೆ ನೋಡಿ ಆರ್ಡರ್ ಬಂದು 1 ಮಾರ್ಕ್ಸ್, ಡಿಗ್ರಿ ಬಂದು 1 ಮಾರ್ಕ್ಸ್. dqy by dx cube, d2y by dx square, dy by dx. ಹೌದಾ? ಇಲ್ಲಿ ನೋಡಿದ್ರೆ ಆರ್ಡರ್ ಎಷ್ಟು ಅನ್ಸುತ್ತೆ? d ಮೇಲೆ ಹೈಯೆಸ್ಟ್ ಪವರ್ ಯಾವುದು? 3. d ಮೇಲೆ ಇಲ್ಲಿ 3 ಅದ, ಇಲ್ಲಿ 2 ಅದ, ಇಲ್ಲಿ 1 ಅದ. ಸೊ ಹೈಯೆಸ್ಟ್ ಯಾವುದು? 3. ಆರ್ಡರ್ ಎಷ್ಟಾಯ್ತು? 3. d ಮೇಲೆ ಕಾಣಿಸುವಂತ ಹೈಯೆಸ್ಟ್ ಪವರ್ ಈಸ್ ಯುವರ್ ಆರ್ಡರ್. ಡಿಗ್ರಿ ಎಷ್ಟಾಗ್ತದ? ಆರ್ಡರ್ ಎಲ್ಲಿ ಬಂದಿರ್ತದ? ಯಾವ ಟರ್ಮ್? ಅದರ್ ಟರ್ಮ್ ಮೇಲೆ ಇರತಕ್ಕಂತ ಪವರ್. ಈ ಹೋಲ್ ಟರ್ಮ್ ಮೇಲೆ ಇರತಕ್ಕಂತ ಪವರ್ ಇಸ್ ಹೌ ಮಚ್? 2. ತಿಳಿತಾ? ಫಸ್ಟ್ ಆರ್ಡರ್ ನೋಡಬೇಕು, ಆಮೇಲೆ ಡಿಗ್ರಿ ನೋಡಬೇಕು. ತಿಳಿತಾ? ಬನ್ನಿ ಮುಂದೆ ಬಿಫೋರ್ ಆರ್ಡರ್ ಅಂಡ್ ಡಿಗ್ರಿ ನೋಡೋಕ್ಕಿಂತ ಮುಂಚೆ ನೀವು ಅಲ್ಲೇ ಸೈನ್ ಕಾಸ್ ಟ್ಯಾನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮುಂದೆ dy by dx ಬಂದಿರಬಾರದು. ತಿಳಿತಾ? ಯಾವುದೇ ಫಂಕ್ಷನ್ ಮುಂದೆ ಅಥವಾ ಪವರ್ ಅಲ್ಲಿ dy by dx ಇರಬಾರದು. ಎಕ್ಸ್ಪೋನೆನ್ಷಿಯಲ್ ಮೇಲೂ dy by dx ಇರಬಾರದು. e ಟು ದ ಪವರ್ dy by dx ಇತ್ತಂದ್ರೂ ಆರ್ಡರ್ ಇಸ್ ನಾಟ್ ಡಿಫೈನ್ಡ್. ತಿಳಿತಾ? log ಟು ದ ಪವರ್ dy by dx ಇತ್ತಂದ್ರೂ ಆರ್ಡರ್ ನಾಟ್ ಡಿಫೈನ್ಡ್. dy by dx ಇನ್ನೊಂದು ಫಂಕ್ಷನ್ ಮುಂದೆ ಬಂದಿರಬಾರದು. ಅಂಡರ್ಸ್ಟುಡ್? ಡಿಫರೆನ್ಷಿಯಲ್ ಫಂಕ್ಷನ್ ಶುಡ್ ನಾಟ್ ಕಮ್ ಅಲಾಂಗ್ ವಿತ್ ಎನಿ ಅದರ್ ಫಂಕ್ಷನ್. log ಟು ದ ಪವರ್ dy by dx, e raised to dy by dx, sin of dy by dx, cos of dy by dx, tan of d square y by dx square ಹಿಂಗ್ ಬಂದ್ರೆ ಡಿಗ್ರಿ ಡಿಫೈನ್ ಆಗೋದಿಲ್ಲ. ಬಟ್ ಆರ್ಡರ್ ಆಸ್ ಯೂಶುವಲ್ ಡಿಫೈನ್ ಆಗುತ್ತೆ. ಅಂಡರ್ಸ್ಟುಡ್? ಎಸ್. ಈ ನೆಕ್ಸ್ಟ್ ನೋಡಿ, ಸೇಮ್ ಥಿಂಗ್ ಇದೆ. dqy by dx cube 2 d square y by dx square dy by dx ಎಷ್ಟಾಗ್ತದೆ ಆರ್ಡರ್? 3. ಯಾಕೆ? d ಮೇಲೆ ಇರತಕ್ಕಂತ ಹೈಯೆಸ್ಟ್ ಪವರ್ 3. ಸೊ ಟೋಟಲ್ ಆ ಟರ್ಮ್ ಮೇಲೆ ಇರತಕ್ಕಂತ ಹೈಯೆಸ್ಟ್ ಪವರ್ ಏನು ಇಲ್ಲ ಅಂದ್ರೆ 1 ಇರ್ತದೆ. ಸೊ ಡಿಗ್ರಿ ಎಷ್ಟಾಯ್ತು? 1. ಎಸ್. ಈಗ ನೋಡ್ರಿ ಥರ್ಡ್ ಒನ್, dy by dx whole square plus dy by dx minus sin square y ಇದೆ. ಆರ್ಡರ್ ಎಷ್ಟಾಯ್ತು? ಆರ್ಡರ್ ಎಷ್ಟಾಯ್ತು? ಆರ್ಡರ್ ಇಸ್ 1. ಡಿಗ್ರಿ ಡಿಗ್ರಿ ನಾಟ್ ಡಿಫೈನ್ಡ್. ಏನ್ ಡಿಫರೆನ್ಸ್? sin square y ಏನು ಪ್ರಾಬ್ಲಮ್? y ಇದೆ, y is not problem. ಡಿಗ್ರಿ ಎಷ್ಟು? 2. ತಿಳಿತೈತೆ ಇಲ್ಲ? sin square y no problem. It is what is the problem there? dy by dx ಬಂದಿರಬಾರದು. y ಏನು ಸಮಸ್ಯೆ ಇಲ್ಲ. sin y ಇತ್ತಂದ್ರೆ ಏನು ಸಮಸ್ಯೆ ಇಲ್ಲ ಅಲ್ಲ. sin of dy by dx ಇರಬಾರದು. ಅಂಡರ್ಸ್ಟುಡ್? ಓಕೆ. ಸೊ ಆರ್ಡರ್ ಇಸ್ 1, ಡಿಗ್ರಿ. ಇಲ್ಲಿ ನೋಡ್ರಿ ಆರ್ಡರ್ ಎಷ್ಟಾಗ್ತೈತಿ? ಹೌ ಮಚ್ ಇಸ್ ಆರ್ಡರ್? ಎಷ್ಟ? 2. ಆರ್ಡರ್ ಇಸ್ ಹೌ ಮಚ್? 2. ಯಾಕಂದ್ರೆ ಇಲ್ಲಿ 1 ಅದ, ಇಲ್ಲಿ 2 ಅದ. ಹೈಯೆಸ್ಟ್ ಇಸ್ ಹೌ ಮಚ್? 2. ಡಿಗ್ರಿ 1. ಯಾಕೆ 1? ಅಂದ್ರೆ ಇದ್ರ ಮೇಲೆ ಪವರ್. ಫಸ್ಟ್ ಆರ್ಡರ್ ನೋಡ್ಬೇಕು. ಆರ್ಡರ್ ಅಂದ್ರೆ d ಮೇಲೆ ಕಾಣಿಸುವಂತ ಹೈಯೆಸ್ಟ್ ನಂಬರ್. ಸೊ d ಮೇಲೆ ಇಲ್ಲಿ ಏನು ಇಲ್ಲ ಅಂದ್ರೆ ಎಷ್ಟು ಐತಿ? 1 ಐತಿ. ಇಲ್ಲಿ 2 ಅದ. ಸೊ 2 ಇಸ್ ದ ಆರ್ಡರ್. ಅದರ ಮೇಲೆ ಇರತಕ್ಕಂತ ಪವರ್ ಇಸ್ ಡಿಗ್ರಿ. ಅಂಡರ್ಸ್ಟುಡ್? ಎಸ್. ಇನ್ನೊಂದು ಪ್ರಶ್ನೆ ತಗೊಂಡ್ರಿ. 5ನೇ ಹೋಗಿದ ಮುಂದೆ ಇಲ್ಲೇನೋ ತಗೋದನ ಇದನ್ನ ತಗೋಬೇಕಾಗಿತ್ತು ನಾನು. y ಡಬಲ್ ಡ್ಯಾಶ್ ಪ್ಲಸ್ sin dy by dx ಈ ಟೈಪ್ ಒಂದು ಪ್ರಶ್ನೆ ಬರ್ತದೆ. ನಾನು ನೋಡಿಲ್ಲ ಅದು ಎಕ್ಸಾಕ್ಟ್ ಹೇಗದ ಅಂತ ಒಂದು ಪ್ರಶ್ನೆ ಬರ್ತದೆ. ಇದು ನೆನಪಿಟ್ಕೊಳ್ಳಿ. ಆರ್ಡರ್ y ಡ್ಯಾಶ್ ಮೈನಸ್ sin dy. ಆರ್ಡರ್ ಇಸ್ ಹೌ ಮಚ್? 1. ಡಿಗ್ರಿ ನಾಟ್ ಡಿಫೈನ್ಡ್. ಯಾಕೆ ನಾಟ್ ಡಿಫೈನ್ಡ್? sin of dy by dx. ಓ ಇದನ್ನ ತಗೋರಿ. 5ನೇದು ಆರ್ಡರ್ ಎಷ್ಟು ನೋಡ್ರಿ? 5ನೇದು 3. ಡ್ಯಾಶ್ ಒಳಗೆ ಕೊಟ್ಟಾಗ dy by dx ಕೊಟ್ಟಾಗ d ಮೇಲಿನ ಪವರ್ ನೋಡ್ತೇವೆ. ಡ್ಯಾಶಸ್ ಒಳಗೆ ಕೊಟ್ಟಾಗ ಡ್ಯಾಶ್ ಎಷ್ಟು ಅದಲ್ಲ ದಟ್ ಇಸ್ ಯುವರ್ ಆರ್ಡರ್.
y triple dash ಅದ that is our order ಎಷ್ಟು ಆಗ್ತದ 3 ಅದ ಡಿಗ್ರಿ ನೋ ಡಿಗ್ರಿ 1 ಬರಿಬಾರ್ದು ಯಾಕಂತ ನೋಡ್ರಿ y triple dash y dash ಬರೆದ e to the power y dash ಇಟ್ ನೋಡ್ರಿ y dash is nothing but dy by dx ನಾನು ಏನು ಹೇಳಿ e to the power dy by dx ಬರಬಾರದು ತಿಳಿತಾ ಯಾಕಂದ್ರೆ e ಅಂದ್ರೆ ಏನು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಫಂಕ್ಷನ್ ಮೇಲೆ ಇನ್ನೊಂದು ಫಂಕ್ಷನ್ ಯಾವತ್ತೂ ಬರಬಾರದು dy by dx ಡಿಫರೆನ್ಷಿಯಲ್ ಫಂಕ್ಷನ್ ಆ ಫಂಕ್ಷನ್ ಬಂತು ಅಂದ್ರೆ ಡಿಗ್ರಿ ಡಿಫೈನ್ ಆಗುವುದಿಲ್ಲ ತಿಳಿತಾ ಅದಕ್ಕೆ ಏನು ಬರೀಬೇಕು ಇಲ್ಲಿ ಡಿಗ್ರಿ ನಾಟ್ ಡಿಫೈನ್ ತಿಳಿತಾ ಸೋ ಇಂತ ಪ್ರಶ್ನೆಗಳಿಗೆ ಕೇಳ್ತಿರ್ತಾರೆ ಒಮ್ಮೆ ಬಾಲ್ ಲಕ್ಷ ಮಾಡ್ಬೇಕು ಅಂತ ಮಾಡ್ಕೊಂಡಿರ್ಬೋದು ನೀವು ಬರೀ dy by dx ತಲೆಯಾಗಿರ್ತದೆ sin cos tan ಅಂತ ತಲೆಯಾಗಿರ್ತಾವ ಈ ತಲೆಯಾಗಿರುವುದಿಲ್ಲ sin cos tan ಇಲ್ಲ ಬಟ್ ಡಿಗ್ರಿ 1 ಅಂತ ಬಿಡ್ತೀರಿ ನೋ ಆರ್ಡರ್ 3 ಡಿಗ್ರಿ ನಾಟ್ ಡಿಫೈನ್ಡ್ ಯಾಕಂದ್ರೆ e ಟು ದ ಪವರ್ y ಡ್ಯಾಶ್ ನೋಡ್ರಿ ಅದು y ಡ್ಯಾಶ್ ಅಂದ್ರೆ ಬರೀ y ಅಂತ ನಡೀತದ ಮತ್ತೆ ಇವಾಗ ಡಿಗ್ರಿ 3 ಡಿಗ್ರಿ 1 ಆಗಿಬಿಡ್ತದ ಪವರ್ ಇಸ್ 1 ಡಿಗ್ರಿ 1 ಆಗ್ತದ y ಡ್ಯಾಶ್ ಅಂದ್ರೆ ಏನು ಇಟ್ ಇಸ್ dy by dx ಪವರ್ ಒಳಗೆ dy by dx ಬರಬಾರದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದ್ದಾಗ ಅಂಡರ್ಸ್ಟೂಡ್ ನಿಮಗೆ ಕೇಳೋದು ಎಕ್ಸ್ಪೋನೆನ್ಷಿಯಲ್ ಲಾಗ್ ಹೆಚ್ಚಾಗಿ ಕೇಳಿದ್ರೆ ಇಲ್ಲ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಇರ್ತದೆ ನಾರ್ಮಲ್ sin cos tan ಇರ್ತದೆ ಎಲ್ಲೋ ಒಂದು ಎಕ್ಸ್ಪೋನೆನ್ಷಿಯಲ್ ಕೇಳ್ತಾರೆ ಅದಕ್ಕೆ ಲಕ್ಷ ಕೊಡು ಅಂಡರ್ಸ್ಟೂಡ್ ನೋಡಿ ನೋಡ್ರಿ ದಿಸ್ ಚಾಪ್ಟರ್ ನಾನು 2 ಮಾರ್ಕಿಂಗ್ ನೋಡಿದೀವಿ ಈಗ 3 ಮಾರ್ಕಿಂಗ್ ಎರಡು ಬರ್ತಾವ ಪ್ರಶ್ನೆಗಳು ಯಾವ ಕಾನ್ಸೆಪ್ಟ್ ನಲ್ಲಿ ಬರ್ತಾವ ಹೇಳ್ತೀನಿ ನೋಡ್ರಿ 9.3 ಒಳಗ ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ whose general solution is given form the differential equation of family of curves or circles touching x axis or form the differential equation given the curve y equal to a raised to sin x plus b ಈ ತರದ ಪ್ರಶ್ನೆಗಳು ಬರ್ತಾವು ಒಂದು ಇನ್ನೊಂದು 9.4 ಮೇಲೆ ಬರ್ತದ ಅದೇನು ವೇರಿಯೇಬಲ್ ಸೆಪರೇಬಲ್ ಮೆಥಡ್ ಮೇಲೆ ಒಂದು 3 ಮಾರ್ಕಿಂಗ್ ಬರ್ತದ y ಕಡೆ ಬೇಕು dy by dx ಒಂದು ಕಡೆ ಮಾಡಿ ಇಂಟಿಗ್ರೇಷನ್ ಮಾಡುವಂತದ್ದು ಅದು ಒಂದು 3 ಮಾರ್ಕಿಂಗ್ ಇದು ಒಂದು 3 ಮಾರ್ಕಿಂಗ್ ಸೊ ದಯವಿಟ್ಟು ಲಕ್ಷ ಕೊಟ್ಟು ನೋಡಿ ರೈಟ್ ಇವನು ಆದಷ್ಟು ಮಾಡಿ ಇದು ಮಾಡ್ಲಿಕ್ಕೆ ಹೋಗಬೇಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ ಯಾಕಂದ್ರೆ ನೀವು ಇಂಟಿಗ್ರೇಷನ್ ಸ್ಕಿಪ್ ಮಾಡಿರ್ತೀರಿ ಮ್ಯಾಕ್ಸಿಮಮ್ ಜನ ಅದು ಫಾರ್ಮ್ ದ ಡಿಫರೆನ್ಸ್ ಈಸಿ ಬಾರ್ ಇರ್ತದೆ ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ರಿಪ್ರೆಸೆಂಟಿಂಗ್ ದ ಫ್ಯಾಮಿಲಿ ಆಫ್ ಕರ್ವ್ಸ್ ಅದನ್ನ ಏನು ಕೊಟ್ಟ ಅದನ್ನ ಬರ್ಕೋರಿ ಸೊಲ್ಯೂಷನ್ y is equal to a sin x plus b ನೋಡಿ ನಾವು ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ರೆಡಿ ಮಾಡಬೇಕು ಹೆಂಗಿರಬೇಕು ಆ ಡಿಫರೆನ್ಷಿಯಲ್ ಈಕ್ವೇಷನ್ ಅದು ಒಳಗೆ ಕಾನ್ಸ್ಟೆಂಟ್ ಗಳು ಇರಬಾರದು ಕಾನ್ಸ್ಟೆಂಟ್ ಅಂದ್ರೆ ಗೊತ್ತಕ್ಕೆ a b c d ಅಪ್ ಟು t ಮಟ್ಟ t ಇದ್ರೆ ವೇರಿಯಬಲ್ ಚಲೋ ಅವು ಇರಬಾರದು ಇಲ್ಲಿ ನೋಡ್ರಿ ಎಷ್ಟು a ಐತಿ b ಐತಿ ಇವು ಎರಡನ್ನೂ ಕಳಿಸಬೇಕಂದ್ರೆ ಎರಡು ಸಲ ಡಿಫರೆನ್ಷಿಯೇಷನ್ ಮಾಡಿ ಎಷ್ಟು ಕಾನ್ಸ್ಟೆಂಟ್ ಕೊಡ್ತಾವು ಅಷ್ಟು ಸಲ ಡಿಫರೆನ್ಷಿಯೇಟ್ ಮಾಡಬೇಕು ಸೊ ಇದನ್ನ ನಾನು ಮಾಡ್ತಾನೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್ ಸೊ y ಇದ್ದು ಏನಾರ ನೋಡ್ರಿ y ಡ್ಯಾಶ್ ಆಯ್ತು ಓಕೆ a is the constant ಹಂಗೆ ಇರಲಿ sin of x plus b ಡಿಫರೆನ್ಷಿಯೇಷನ್ cos of x plus b ವಾಪಸ್ x plus b ಡಿಫರೆನ್ಷಿಯೇಷನ್ ಮಾಡಿದ್ರೆ x ದು 1 b ದು 0 so 1 plus 0 1 ಅಟ ಬಿಟ್ಟು y dash equal to a cos x plus b ಬಂತು but still it is having a ಹೌದಾ again differentiate this with respect to x again differentiate with respect to x ಅವಾಗ ಏನಾಯ್ತು y dash ಇದ್ದು y double dash a ಇದ್ದು ಏನಾಯ್ತು a ನ ಯಾಕಂದ್ರೆ ಕಾನ್ಸ್ಟೆಂಟ್ ಅದು cos of x plus b ಇದು minus sin of x plus b ಇದು 1 ಬಿಟ್ಟು ಈಗ ಲಕ್ಷ ಕೊಡ್ರಿ ಹಿಂಗಂದ್ರೆ ಇಲ್ಲಿ ಮ್ಯಾಲಿರೋ ಬಂದಿರ್ತದ minus a sin x plus b ಅಂದ್ರೆ ಇಲ್ಲಿ ಅದ a sin x plus b ಅಂತ ತುಂಬಿಬಿಡ್ರಿ y double dash is equal to minus y ಇಷ್ಟ ಬಿಟ್ಟಿರ್ತದೆ ಈಗ ತಗೊಂಬನ್ನಿ y double dash plus y ಇದರೊಳಗೆ ಯಾವುದೇ ಕಾನ್ಸ್ಟೆಂಟ್ ಗಳು ಇಲ್ಲ ತಿಳಿತಾ ಈ ಟೈಪ್ ಮಾಡ್ಕೊ ಈಗ ಬಂತಲ್ಲ ಇದು ಬಿಂಬ a b ಬಂತಲ್ಲ ಏನೋ ಆಗ್ಲಿಕ್ಕೆ ಗಾಬರಿ ಆಗಬಾರ್ದು ಇಲ್ಲಿ ಬಂದದ್ದು ಮ್ಯಾಲಿದ್ರು ಏನಿದೆ ಅಪ್ಲೈ ಆಗ್ತಿರ್ತದೆ ಅದನ್ನ ತುಂಬಿಕೋಬೇಕು ಅಂಡರ್ಸ್ಟುಡ್ ಸೊ y double dash plus y equal to 0 ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ಕೊಡ್ತಾರೆ ನೀವು ಎಷ್ಟು ಈಜಿ ಅದ ತಿಳಿತಾ ಎಷ್ಟು ಸಲ ಕಾನ್ಸ್ಟೆಂಟ್ ಬಂದಿರ್ತಾವೋ ಅಷ್ಟು ಸಲ ಡಿಫರೆನ್ಷಿಯೇಟ್ ಮಾಡ್ರಿ ಲಾಸ್ಟಿಗೆ ಏನು ಬರ್ತದಲ್ಲ ಅದು ಬಂದಿರ್ತದೆ ಎಲ್ಲರಿಗೆ ಅಪ್ಲೈ ಆಗ್ತಿರ್ತದೆ ಅದು ಒಮ್ಮೆ ಅಪ್ಲೈ ಆಗಿಲ್ಲ ಅಂದ್ರೆ ನೀವು ವಿಚಾರ ಮಾಡಬೇಕು 1 plus 2 2 plus 1 ಏನ್ರಿ ಮಾಡಬೇಕು ಕಾನ್ಸ್ಟೆಂಟ್ ಗಳು ಹೋಗುವಾಗ ಮಾಡ್ಬೋದು ಓಕೆ ಈಚೆ ಕಡೆ ಒಂದು ಐದು ನೋಡಿ ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ whose general solution is y equal to a raised to a into e raised to 3x b into e raised to minus 2x by eliminating arbitrary constants solution ನೋಡ್ರಿ y ಕೊಟ್ಟಿದ್ದಾರೆ a into e to the power 3x plus b into e to the power minus 2x so y dash ಮಾಡಿದ್ರೆ that is differentiate with respect to x on both sides
ಇದು ಮೆನ್ಷನ್ ಮಾಡಬೇಕಾ ಬಹಳ ಜನ ಬರೆಯುವುದಿಲ್ಲ ನೀವು see this should be referred, this should be mentioned not only here in differentiation also. only 1 mark ಒಳಗಿದ್ರೆ ಮೆನ್ಷನ್ ಮಾಡಬೇಡಿ, 1 mark 2 mark ಒಳಗಿದ್ರೆ ಮೆನ್ಷನ್ ಮಾಡಲಿಲ್ಲ ನಡೀತದೆ. but if you are writing for 3 mark and 5 mark you must mention this differentiate with respect to x on both side or differentiate with respect to t on both side. ಎದ್ರ ಮೇಲೆ ನೀವು ಡಿಫರೆನ್ಶಿಯೇಟ್ ಮಾಡತಿರಲ್ಲ, ಯಾಕಂದ್ರೆ ಇದಕ್ಕೂ ಮಾರ್ಕ್ಸ್ ಕ್ಯಾರಿ ಆಗ್ತವೆ. ಸ್ಟಾರ್ಟಿಂಗ್ ಕ್ಯಾರಿ ಆಗೋದಿಲ್ಲ, ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ ನಿಮ್ಗೆ 100 ಆಯ್ತು 99 ಆಯ್ತು ಅಂದ್ರೆ ವೆರಿಫೈ ಆಗ್ತಿರ್ತಾರೆ. ಓಕೆ, ಪೇಪರ್ ವಿಲ್ ಬಿ ಚೆಕ್ ಅಗೇನ್ 2 ಟೈಮ್ಸ್ ಅಥವಾ 3 ಟೈಮ್ಸ್ ಚೆಕ್ ಆಗ್ತದೆ. 100 ಆತಂದ್ರೆ 99 ಆತಂದ್ರೆ ಸೊ ಅವಾಗ ವೆರಿಫೈ ಆಗೋದು ನಾವು ಚೆಕ್ ಮಾಡ್ತೀವಿ ಅಂತ ವಿಧಿಲ್ಲ ಅಂದ್ರೆ ಅಲ್ಲಿ ಮಾರ್ಕ್ಸ್ ಕಟ್ ಆಗ್ತದೆ. ಅಂಡರ್ಸ್ಟುಡ್? y equal to a into e raised to 3x plus b into e raised to minus 2x. differentiate ಮಾಡ್ತೀನಿ. y dash a is a constant, e raised to 3x into e raised to 3x into 3 plus b is a constant, e raised to minus 2x into minus 2. so ಏನಾಗ್ತಿದೆ 3a e raised to 3x minus 2b e raised to minus 2x. ನೋಡಿ ಇಲ್ಲಿ ab ಎರಡು ಅದಾವು, ಹೌದಾ ಇಲ್ಲ? ab ಎರಡು ಅದಾವ ಅಂದ್ರೆ ಕಂಪಲ್ಸರಿ ಡಿಫರೆನ್ಷಿಯೇಷನ್ 2 ಟೈಮ್ಸ್ ಆಗಲೇಬೇಕು. ಅಲ್ಲಿ ಎಷ್ಟು ಕಾನ್ಸ್ಟೆಂಟ್ ಇರ್ತಾವ ಅಷ್ಟು ಡಿಫರೆನ್ಷಿಯೇಷನ್ ಮಾಡಬೇಕು. ಸೊ ಇದನ್ನ ನಾನು 2 ಅನ್ಕೋತೀನಿ. ಈಗ again I will differentiate this. Again differentiate with respect to x on both sides. Differentiate ಮಾಡಿ y double s is equal to 3a constant e raised to 3x into e raised to 3x into 3 minus 2b constant e raised to minus 2x into minus 2. So again ನೋಡಿ y double dash 3 into 3 9a e raised to 3x 2 into 2 4b e raised to minus 2x. Say yes. ಈಗ ನೋಡ್ರಿ ಇಲ್ಲಿ y dash ಬಂದದ, ಇಲ್ಲಿ y double dash ಬಂದದ, ರೈಟ್. ಬಟ್ ಕಾನ್ಸ್ಟೆಂಟ್ ಗಳು ಇನ್ನೂ ಅದಾವ. ಸೊ ಅದಕ್ಕೆ ಏನಾದರೂ ಸಾಧ್ಯ ಆಗ್ತದ ನೋಡ್ರಿ, ಕಾಮನ್ ಅದು ತೆಗಿಲಿಕ್ಕೆ ಬರ್ತದನ. ಎಸ್. ಸೊ y double dash ಒಳಗೆ ಏನು ಕಾಮನ್ ತೆಗಿನು, ಇಲ್ಲೋಗಿ ಏನು ಕಾಮನ್ ತೆಗಿಬಹುದು, 3a e raised to 3x ಬರಬೇಕು ಅಂತ ಏನಾರ ಕಾಮನ್ ತೆಗಿಬೇಕು. 3 ಕಾಮನ್ ತೆಗಿನಾ, 3 ಕಾಮನ್ ತೆಗೆದ್ರೆ ಬಟ್ ಇಲ್ಲಿ ಸಮಸ್ಯೆ ಆಗ್ತದೆ. ಸೊ ಮೈನಸ್ ಮಾಡೋಣ, ಇದರೊಳಗೆ ಇದ್ರ ಮೈನಸ್ ಮಾಡಿದೀವಿ ಅಂದ್ರೆ 6 ಬರ್ತದೆ, ಇಲ್ಲಿ 2 ಬರ್ತದೆ. ಬಟ್ ಏನು ಡಿಫರೆನ್ಸ್ ಆಗೋದಿಲ್ಲ, ಹೋಗ್ಬೇಕಲ್ಲ. Yes. ನೋಡಿ y double dash minus y dash ಮಾಡೋಣ. 2 3 minus 1 ನೋ equation 3 minus equation 1 ಏನಾಗ್ತದೆ ನೋಡ್ರಿ. equation 3 minus equation 1 ಮಾಡಿದ್ರೆ 9a raised to a e raised to 3x 3a raised to 3x ಮೊದಲು ನೀವು ಸಪರೇಟ್ ಮಾಡ್ಕೊಡ್ರಿ. y double dash minus y dash LHS minus ಮಾಡ್ಕೊಳ್ಳಿ. RHS 9 ರ 6 3 ಹೋದ್ರೆ 6a e raised to 3x ಪ್ಲಸ್ ಇಲ್ಲಿ ನೋಡಿ ಇಲ್ಲಿ 4 ಅದ, ಇಲ್ಲಿ minus 2 ಅದ. 4 minus of minus 2 ಅಂದ್ರೆ 6b e raised to minus 2x. ಫೈನ್. yes. ಇಲ್ಲೇ ತಗೋದು ನೋಡಿ ಸಣ್ಣ ಸ್ವಲ್ಪ. ಅವಾಗ ಏನಾಯ್ತು ನೋಡಿ y double dash minus y dash is equal to ಎರಡರಾಗ ಏನು ಕಾಮನ್ ಐತಿ, 6 ಕಾಮನ್ ಐತಿ. ಸೊ ಒಳಗೆ ಏನು ಉಳಿತು ನೋಡ್ರಿ, a e raised to 3x b e raised to minus 2x. ಹಿಂಗಾದ್ರೆ ಏನೈತಿ ನೋಡ್ರಿ, y ಐತಿದು, ಹೌದಲ್ಲ? ಯಾಕಂದ್ರೆ y ಐತಿಲ್ಲ, ಸೊ y ತುಂಬಿಬಿಡ್ರಿ. y double dash minus y dash is equal to 6y. ಸೊ ಅದನ್ನ ಈಗ ತಗೊಂಡ್ರೆ y double dash minus y dash minus 6y ಮುಗೀತು. ab ಮುಗಿದು ಇಲ್ಲ, ab ಇಲ್ಲ. ಫೈನ್. ರೈಟ್. ಈ ಟೈಪ್ ಮಾಡಿ ನೋಡಿ. So hello my dear students. ನೋಡಿ 3 ಮಾರ್ಕಿನ ಇನ್ನೆರಡು ಪ್ರಶ್ನೆ ತಗೊಂಡು ಇದಾದ್ಮೇಲೆ ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಂತ ಪ್ರಶ್ನೆ ಮಾಡೋಣ. ಓಕೆ,
ಇಲ್ಲಿ ನೋಡ್ರಿ ಹೇಗದ ಇದು ಇಂಪಾರ್ಟೆಂಟ್ ಪ್ರಶ್ನೆ ಬಹಳ ಸಲ ಕೇಳಿದಾರೆ. ಫಾರ್ಮ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ರಿಪ್ರೆಸೆಂಟಿಂಗ್ ದ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಟಚಿಂಗ್ ದ x axis at origin. ಸರ್ಕಲ್ಸ್ ಅದಾವು, ಈ ಸರ್ಕಲ್ಸ್ ಅನ್ಕೋಬೇಕು ನಾನು ಕ್ಲಾಸ್ ಹೇಳಿದ್ರೆ ನೀವು ಪುಸ್ತಕ ಓದಿ ಸರಿ ಎಕ್ಸಾಮ್ ಒಳಗೆ ಕೇಳಿದ್ರೆ ಸರಿ ತೆಗಿ. ಇಲ್ಲಿ ನೋಡಿ ಇವು ಸರ್ಕಲ್ಸ್ ಅದಾವು ಸೇಮ್ ಟಚಿಂಗ್ ದ ಒರಿಜಿನ್ ಒಳಗೆ at O, 0,0 ಒಳಗ O ಒಳಗ x axis ಅನ್ನು ಟಚ್ ಮಾಡ್ಲಿಕತ್ತಾವು. We should know the equation of circle x minus h whole square plus y minus k square equal to r square. ಬಟ್ ಈ ಈಕ್ವೇಷನ್ ಏನಾಗಿರ್ತದ ಟಚಿಂಗ್ x axis at origin ಅಂದ್ರೆ x ಟರ್ಮ್ 0 ಆಗಿ ಎಲ್ಲಿ ಆದ್ರು 0,a ಅಂತ ಸೆಂಟರ್ ಹೌದಾ, ಯಾಕಂದ್ರೆ x ಬರೋದೇ ಇಲ್ಲ, ಯಾಕಂದ್ರೆ y axis ಮೇಲೆ ಅದ, y axis ಮೇಲೆ ಅಂದ್ರೆ x ಟರ್ಮ್ 0 ಆತು. ಸೊ ಬಟ್ a ಅದ y ಟರ್ಮ್, ಸೊ ಅವಾಗ x minus 0 whole square plus y minus a whole square equal to a square, nothing but x square plus y minus a whole square equal to a square. Fine? Yes. Okay, then solve ಮಾಡಿ x square y minus a whole square solve ಮಾಡಿ a plus b whole square ಪ್ರಕಾರ y square plus a square minus 2ay equal to y square. ಹೌದಾ? Right? Fine. y square plus a square minus 2ay equal to y square. y square ತೆಗಿ x square sorry a square ತೆಗಿ x square plus y square minus 2ay ಅನ್ನು ಆಚರಣೆ ಮಾಡಿದ್ರೆ 2ay. ಹೌದಾ? a ಅಷ್ಟ ಆಚರಣೆ ಏನು ಯಾಕಂದ್ರೆ ಕಾನ್ಸ್ಟೆಂಟ್ ಅದ, ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಆಗಿಬಿಡ್ತದೆ, y ನೆಗೆಟಿವ್ ತಗೊಂಡ್ಬರೋಣ. x square plus y square by y is equal to 2a. ಈಗ ಡಿಫರೆನ್ಷಿಯೇಟ್ ಮಾಡಿ, ಡಿಫರೆನ್ಷಿಯೇಟ್ with respect to x on both sides. ಹೌದಾ? ಅವಾಗ ಏನಾಗ್ತದೆ ಡಿಫರೆನ್ಷಿಯೇಷನ್ u by v, ಇದು u by v, ಕ್ವೋಷಿಯಂಟ್ ಟ್ರೂ u by v. First v as it is into du by dx, differentiation of this x square plus y square is 2x plus 2y, differentiation again y dash, y square to 2y divided by dx, so divided by dx is y dash again. v into du by dx minus u ಅಂದ್ರೆ x square y square into dv by dx, y to y dash equal to 2a into 0 divided by y square, so y square into 0 is that is also again 0. ಓಕೆ ನೋಡಿ ಈಗ ಕಂಟಿನ್ಯೂ ಮಾಡ್ತಾನೆ, ಮಲ್ಟಿಪ್ಲೈ ಮಾಡ್ತೀವಿ ಇದನ್ನ 2xy 2y ಅದ ಆಲ್ರೆಡಿ 2y ಸ್ಕ್ವೇರ್ y ಡ್ಯಾಶ್ ಮಲ್ಟಿಪ್ಲೈ ಮಾಡಿ ಈ ಕಡೆ ಮೈನಸ್ y ಡ್ಯಾಶ್ x ಸ್ಕ್ವೇರ್ ದಟ್ ಇಸ್ ಮೈನಸ್ x ಸ್ಕ್ವೇರ್ y ಡ್ಯಾಶ್ ಮೈನಸ್ y ಸ್ಕ್ವೇರ್ y ಡ್ಯಾಶ್ ಈಕ್ವಲ್ ಟು 0. ಹಾ ನೋಡ್ರಿ ಇದರೊಳಗೆ ಮತ್ತೆ ಏನ್ರೆ ಕಾಮನ್ ತೆಗಿಬಹುದಲ್ಲ, y square y dash x square y dash y square y dash again, so y dash is common, 2xy plus if I take y dash common, what again will turn into 2y square minus x square minus y square equal to 0. ಹೌದಾ? so 2y square ದ 1y square ಹೋತಂದ್ರೆ ಬರೀ 1y square 2xy plus y dash into y square minus x square equal to 0. ನನಗೆ ಬರೀ y dash equal to ಬೇಕು ಸಾಧ್ಯ ಅಲ್ಲ, ಅವಾಗ ಏನಾಗುತ್ತೆ 2xy ಕಡೆ ಕಳಿಸ್ತೀನಿ minus 2xy ಇದನ್ನ ಕೆಳಗೆ ಹೋಗ್ತೈತಿ ಡಿವೈಡ್ ಆಗಿ y square minus x. so this is the required equation. ಅಂಡರ್ಸ್ಟುಡ್? ಗೊತ್ತಾಗ್ತದೆ ಇದು, ಇದನ್ನ ಹಂಗೆ ಬರ್ತೀನಿ ಒಂದೇ ಸ್ಟೆಪ್ ನಾ ಕಡೆ ಕಳಿಸ್ತೀನಿ minus 2xy ಆಯ್ತು, ನೆಕ್ಸ್ಟ್ ಸ್ಟೆಪ್ ಇದನ್ನ ಕೆಳಗೆ ಕಳಿಸ್ತೀನಿ y square minus x square. ಫೈನ್ ರೈಟ್. ಸೊ ಇಲ್ಲೊಂದು ಅಗದಿ ಈಸಿಯಸ್ಟ್ ಕ್ವೆಶ್ಚನ್ ನೋಡ್ರಿ, ಕೇಳೋದಿಲ್ಲ ಅಂತ ಅದನ್ನ, ಯಾಕಂದ್ರೆ 3 ಮಾರ್ಕಿಂಗ್ ಕೇಳೋದು ಬಹಳ ತ್ರಾಸ, ಒಂದ್ಸಲ ಕೇಳಿದಾರೆ ಆದ್ರು. ಸೊ ಇಫ್ ದ ಕ್ವೆಶ್ಚನ್ ಪೇಪರ್ ಕಮ್ಸ್ ಈಸಿ ದಿಸ್ ವಿಲ್ ಕಮ್. y equal to mx ಕೊಟ್ಟಾರ, m is a constant, ಅದನ್ನ ತೆಗಿಬೇಕು, differentiate with respect to x on both sides. ಸೊ ಅವಾಗ ನೋಡ್ರಿ y equal to ದಾಗ y to y dash mx ಅಂದ್ರೆ ಡೈರೆಕ್ಟ್ m ಅಂತ, m ಅಂದ್ರೆ ಏನು ತುಂಬಬಹುದು ನಾವು y by x ತುಂಬಬಹುದು, ಇಲ್ಲಿ m equal to ಮಾಡ್ಕೊಂಡ್ರೆ ಎಷ್ಟು ಇದನ್ನ ಪ್ರಶ್ನೆ y by x ಆಯ್ತು. ಹೌದಾ? ಆ y by x ತುಂಬ್ರಿ y dash equal to y by x, so multiply ಮಾಡ್ಬಿಡ್ರಿ x ನ ಕ್ಯಾನ್ಸಲ್ x y dash equal to y, that is x y dash minus y to 0. ಈ ಟೈಪ್ ಮಾಡಿದ್ರೆ ಫೈನ್ m ಹೋಗ್ತದೆ. ಓಕೆ ಅಂಡರ್ಸ್ಟುಡ್? yes. ಈ ತರ ಮಾಡಿ ಇನ್ನೊಂದು ಎರಡು ಪ್ರಶ್ನೆ ಬೇರೆ ಕಾನ್ಸೆಪ್ಟ್ ಮಾತಾಡಿ ಮುಗಿಸ್ತು. ಸ್ಟಡಿ ಟೈಮ್. ಎಸ್ 3 ಮಾರ್ಕ್ ಒಳಗ 5-6 ಪ್ರಶ್ನೆಗಳು 7 ಇರ್ತದೆ ನೋಡಿ. 7 ಪ್ರಶ್ನೆಗಳು ಗ್ಯಾರಂಟಿ 2 ಪ್ರಶ್ನೆಗಳು ಬರೋ ಸಾಧ್ಯತೆ ಹೆಚ್ಚೈತಿ, ಬರಲಿಲ್ಲ ಅಂದ್ರೆ ಒಂದಂತೂ ಗ್ಯಾರಂಟಿ ಬರುತ್ತೆ, 100% ಕ್ವೆಶ್ಚನ್ ಬರಲೇಬೇಕು.
ಓಕೆ ಇಫ್ ಯುವರ್ ಟೈಮ್ ಇಸ್ ಗುಡ್ ಎರಡಕ್ಕೆ ಎರಡು ಇದ್ರಾಗಿ ನೋಡೋಣ ರೈಟ್ ನೋಟ್ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ dy by dx 1 plus x equal to 1 plus y square ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಂತ ಕರೀತೀವಿ ವೇರಿಯಬಲ್ ಸೆಪರೇಬಲ್ ಅಂದ್ರೆ dy ಅನ್ನ y ಜೊತೆ dx ಅನ್ನ x ಜೊತೆ ಕನೆಕ್ಟ್ ಮಾಡ್ಕೋಬೇಕು ಇಂಟಿಗ್ರೇಷನ್ ಮಾಡಬೇಕು ಇಷ್ಟ ಎಸ್ ಇಲ್ಲಿ ನೋಡಿ 1 plus x square ಅನ್ನ x ಜೊತೆ ತಗೋರಿ 1 plus y square ಅನ್ನ dy ಜೊತೆ ತಗೋರಿ ಬಟ್ ತಗೊಳ್ಳೋ ಹೊತ್ನ್ಯಾಗ ರಿಮೆಂಬರ್ dx ಇರಲಿ dy ಇರಲಿ ನ್ಯೂಮರೇಟರ್ ಒಳಗ ಇರಬೇಕು ತಿಳಿತಾ ಯಾಕಂದ್ರೆ ನೀವು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಇಟ್ ಮಸ್ಟ್ ಬಿ ಇನ್ ದ ನ್ಯೂಮರೇಟರ್ ಯು ಕ್ಯಾನ್ ನಾಟ್ ಇಂಟಿಗ್ರೇಟ್ dx ಇನ್ ದ ಡಿನೋಮಿನೇಟರ್ yes yes ಸೊ ಅದನ್ನ ನೋಡಿ dy ಅಂದ್ರೆ ಇದರೊಳಗ ನೋ ಪ್ರಾಬ್ಲಮ್ ಆ y ಸ್ಕ್ವೇರ್ ನಿಕಟ್ ತಗೋತನು dy upon 1 plus y square ಈ 1 plus y square dx ಆ ಕಡೆ ಹೋಗಿ ನೋಡಿ x term with dx y term with dy and dy is in the denominator sorry numerator dx is also in the numerator ಇದನ್ನ ಮಾಡ್ಕೋರಿ ಡೋಂಟ್ ಸ್ಕಿಪ್ ಇಟ್ ಓಕೆ ಯಾಕಂದ್ರೆ ಒಂದು ನಾಲ್ಕೇ ಕಷ್ಟ ಕ್ವೆಶ್ಚನ್ ಇಂಪಾರ್ಟೆಂಟ್ ಇದು ಈಗ ನಾನು ಮೂರು ತಗೊಂಡಿದ್ದೀನಿ ಇಲ್ಲಿ ಇದೇ ತರ ಎಕ್ಸಾಮ್ ಬಿದ್ದಿರುವಂತ ಇನ್ನೊಂದು ಯಾವ್ದಾರ ಎರಡು ಪ್ರಶ್ನೆಗಳನ್ನು ತಗೋರಿ 5 ಪ್ರಶ್ನೆಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸಾಕು ಓಕೆ ಫೈನ್ ಸೊ ಇಂಟಿಗ್ರೇಷನ್ ಮಾಡ್ಕೋರಿ ಈಗ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಡೈರೆಕ್ಟ್ ಇಂಟಿಗ್ರೇಷನ್ ಆಫ್ dy by 1 plus y square integration of 1 plus x square into dx 1 plus y square 1 upon 1 plus x square to tan inverse x hanga 1 upon 1 plus y square with respect to dy is tan inverse y ಈ ಪ್ಲಸ್ ಈ ಬರಿಬೇಡ್ರಿ ಒಮ್ಮೆ ಲಾಸ್ಟಿಗೆ ಬರ್ಕೊಂಡು ಬಿಡು ಓಕೆ yes 1 plus x square integration 1 ದು x x square ದು x cube by 3 ಇಲ್ಲಿ ಬರೀರಿ ಪ್ಲಸ್ ಎಲ್ಲಿ ಒಂದು ಕಡೆ ಮೆನ್ಷನ್ ಮಾಡಿ ಸಾಕು ರೈಟ್ ಮುಗಿತು ಇಷ್ಟ ಇಂತೋ ಬಂದ್ಬಿಡಿ ಕಡೆ tan inverse y minus x minus x cube by 3 is equal to c ಅಥವಾ plus c equal to 0 ನೋಡಿ ಪ್ಲಸ್ c ನ ಬರೀರಿ ಪ್ಲಸ್ c ಈ ಕಡೆ ತಂದು ಮೈನಸ್ c ಅಂತ ಆಗಲ್ಲ ಮತ್ತೆ ತಿಳಿತಾ ಪ್ಲಸ್ c ಈ ಕಡೆ ಹೋದ್ರೆ ಪ್ಲಸ್ c ನ ಓಕೆ ಬಿಕಾಸ್ ಇಟ್ ಇಸ್ ಅ ಕಾನ್ಸ್ಟಂಟ್ ಅಂಡರ್ಸ್ಟುಡ್ ಓಕೆ ಇಲ್ಲೊಂದು ಪ್ರಶ್ನೆ ಅದ ನೋಡ್ರಿ ಭಾಳ ಈಸಿ ಇರ್ತಕ್ಕಂಥ ಪ್ರಶ್ನೆ as it is dy by dx equal to e raised to x plus y ಅದ ಇದು ಹೆಂಗೆ ಬರೀತೀವಿ ನೋಡೋಣ dy by dx is equal to e raised to x plus y and e raised to x into e raised to y ಹೌದು ಇಲ್ಲೋ ಓಕೆ e raised to x plus y ಅದ ಅದನ್ನ e raised to x into e raised to y ಬರೀತೀವಿ ಇದನ್ನ ಮಾಡಿ ಕೂಡಿಸ್ತೀವಿ ಮ್ಯಾಗ x plus y ಕೆಳಗೆ ಬೇಸ್ ಸೇಮ್ ಇದ್ದವರ ಮ್ಯಾಲಿನ ಪವರ್ ಆಡ್ ಮಾಡ್ತೀವಿಲ್ಲ ಸೊ x ನ x ಜೊತೆ ಕನೆಕ್ಟ್ ಮಾಡ್ರಿ dx ಆ ಕಡೆ ಹೋಗ್ಲಿ ಈ dy ಈ ಕಡೆ ಬರಲಿ dy by ey ex into dx integration dy by e raised to y ಮ್ಯಾಲ್ ತಗೊಂಡ್ರೆ e raised to minus y dy ಆತು ಇದು ಇಂಟಿಗ್ರೇಷನ್ e raised to x dx ಓಕೆ ನೋಡಿ e raised to minus y integration e raised to minus y only but minus ಇರೋದ್ರಿಂದ divided by minus 1 ಮಾಡಬೇಕು so minus e raised to minus y ಆತು ಓಕೆ is equal to ಕಡೆ e raised to x plus c ಹೌದಾ ಸೊ ಇದನ್ನ ಕಟ್ ಮಾಡಿ minus e raised to minus y ಅಥವಾ ಈ ಕಡೆ ಆ ಕಡೆ ಹೋಗ್ಬಿಡಿ ಇದನ್ನ e raised to x plus e raised to minus y plus c equal to 0. Any doubts in this? No doubts? Yes. Note it down fast. ಇನ್ನೊಂದು ಲಾಸ್ಟ್ ಅದೊಂದು 7th ಕ್ವೆಶ್ಚನ್ ಒಂದು ಮುಗಿಸ್ಬಿಡು ಓಕೆ ಸೊ ಲಾಸ್ಟ್ ಕ್ವೆಶ್ಚನ್ ನೋಡ್ರಿ ಆಫ್ 3 ಮಾರ್ಕ್ಸ್ ಫೈಂಡ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಬಹಳ ಸಲ ಬಿದ್ದಿರ್ತಕ್ಕಂಥ ಪ್ರಶ್ನೆ ಲಕ್ಷ ನೋಡಿ find the equation of the curve passing through the point minus 2, 3 equation of curve ಅಂದ್ರೆ it should be mentioned in y passing through the point minus 2, 3 ಅಂದ್ರೆ particular solution ಅನ್ನು ಕಂಡುಹಿಡಿಯಿರಿ ಅಂದಾಗ given that the slope of tangent to curve at any point is 2x by square slope of tangent ಕೊಟ್ಟಾರ ಅಂದ್ರೆ dy by dx ಕೊಟ್ಟಾರ ಓಕೆ ಸೊಲ್ಯೂಷನ್ given ಏನು dy by dx ಅಂದ್ರೆ slope of tangent is equal to 2x divided by y square ಹೌದಾ ವೇರಿಯಬಲ್ ಸೆಪರೇಬಲ್ ಅದ ಸೊ ಇಲ್ಲಿ ಲಿಖಾಡ್ y square into dy 2x into dx integrate ಮಾಡಿದ್ರೆ y square to y 2 by 3 2x to 2 into x square by 2 plus c ಲಿಖಾಡ್ ತಗೊಂಡ್ಬರಿ y cube by 3 2 to cancel ಆಗಲಿ minus x square by 2 plus c equal to 0 ಅಥವಾ minus c equal to 0 ಅಥವಾ ಓಕೆ equal to c ಅಷ್ಟೇ ಈಗ ಇಷ್ಟು ಮಾಡಿದ್ರೆ ಒಂದು ಮಾರ್ಕ್ಸ್ ಬರುತ್ತೆ which one ಸೊ ನೋಡಿ ಈಗ ಪಾಯಿಂಟ್ ತುಂಬ್ರಿ ಇದು -2, 3 ಯಾಕೆ ತುಂಬ್ಕೋಬೇಕಾದ್ರೆ c ವ್ಯಾಲ್ಯೂ ಕಂಡುಹಿಡ್ಕೋಬೇಕು ಅದಕ್ಕೆ put -2, 3 in 1
ಇದು 1 minus 2 ಮಾತ್ರ ಇದು ಬರಬೇಕು 3/3 ಅದು ಹೌದಾ 1 3 ಮತ್ತು 3 ಸ್ಕ್ವೇರ್ ಉಳಿತದೆ minus x square ಅಂದ್ರೆ minus of minus 2 whole square is equal to c. So 3/3 ಬಂತು ನೋಡಿ 3/3 ಬಂತಂದ್ರೆ 1 3 ಹೋಗುತ್ತೆ 3 ಬಂದ್ರೆ 27 ಬರ್ಕೊಬೇಕು 27/3 9 okay minus 2 square ಅಂದ್ರೆ 4 9 minus 4 equal to c. That implies c equal to 5. c ಎಷ್ಟು ಬಂತು 5 c ಕಂಡಿದ್ರೆ 1 ಮಾರ್ಕ್ ಫಸ್ಟ್ ಈಕ್ವೇಷನ್ ಅನ್ನು ಸಾಲ್ವ್ ಮಾಡಿದ್ರೆ 1 ಮಾರ್ಕ್ ಈಕ್ವೇಷನ್ 1 ಮಟ್ಟ ಬಂದ್ರೆ 1 ಇದೊಂದು 2 ಮಾರ್ಕ್ ಇಲ್ಲಿ ಇದಂತ ಇದ್ರಾಗ ತುಂಬಿಡಿ ಮಾಡಿ now 1 becomes ಅಂದ್ರೆ equation 1 becomes okay ಏನಾಯ್ತು y2/3 minus x square is equal to 5 ಹೌದಾ ಬಟ್ ನಾವು y ಒಳಗೆ ಎಕ್ಸ್ಪ್ರೆಸ್ ಮಾಡಬೇಕು ಸೊ 3 ಅದ ಇಲ್ಲಿ ಸೊ 3 LCM ತಗೊಂಡ್ರೆ ಅಂದ್ರೆ y2 minus 3x square divided by 3 ಯಾಕಂದ್ರೆ ಆ ಕಡೆ ಕಳಿಸಿದ್ರೆ 15 ಆಗುತ್ತೆ ಸೊ ಮುಂದೆ y3 is equal to ಆ ಕಡೆ ಕಳಿಸಿದ್ರೆ 3x square plus 15 ಆಗುತ್ತೆ ಬಟ್ I have to mention it in y. So y is equal to ಏನಾಯ್ತು 3x square plus 15 to the power 1/3 ಆಗುತ್ತೆ ಕ್ಯೂಬ್ ಅದ ಆ ಕಡೆ ಹೋದ್ರೆ 1/3 ಆಗುತ್ತೆ ಅಥವಾ ನೀವು ಬರೀಲಾದ್ರೂ ಇರ್ತದೆ y3 ಬಿಟ್ಟು ನೋ ಪ್ರಾಬ್ಲಮ್ y3 equal to 3x square plus 15 you can mention no problem understood ತಿಳಿತಾ very important question ಇದು ಮಾಡ್ಕೋಬೇಕು ಇವು 7 ಪ್ರಶ್ನೆಗಳೊಳಗೆ ಗ್ಯಾರಂಟಿ ಒಂದು ಕ್ವೆಶ್ಚನ್ ಬರ್ತದೆ ಇಫ್ ಯುವರ್ ಟೈಮ್ ಇಸ್ ಗುಡ್ ಎರಡು ಕ್ವೆಶ್ಚನ್ ಬರ್ತಾವೆ ಸೊ ಅದಕ್ಕೆ 7 ಕ್ವೆಶ್ಚನ್ ಪರ್ಫೆಕ್ಟ್ ಮಾಡ್ಬೋದು ಅಂಡರ್ಸ್ಟುಡ್ yes okay so ನೋಡಿ 5 marks from differential equation 5 mark question ಬರ್ತದೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರೀತೀವಿ 5 ಮಾರ್ಕ್ ಒಳಗಿನ ಪ್ರಶ್ನೆ ಇರ್ತದೆ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಅಂತ ಇರ್ತದೆ ಸೊ ದಟ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿರ್ತಾರೆ ಅದರ ಜನರಲ್ ಸೊಲ್ಯೂಷನ್ ಕಂಡುಹಿಡಿಯಬೇಕು ಬಹಳ ಈಜಿ ನೋಡ್ರಿ ಕೊಟ್ಟಿರುವಂತ ಈಕ್ವೇಷನ್ ಅನ್ನು ಯು ಹ್ಯಾವ್ ಟು ಬ್ರಿಂಗ್ ಟು ದ ಫಾರ್ಮ್ dy by dx plus p what dy equal to ಈ ಫಾರ್ಮಿಗೆ ತರಬೇಕು ಇನ್ನೊಂದು ನಿಮಗೆ dx by dy plus px is equal to p ಈ ಫಾರ್ಮುಲಾ ಹೌದಾ ಮೋಸ್ಟ್ ಆಫ್ ದ ಟೈಮ್ ಇದನ್ನ ಕೇಳ್ತಾರೆ ಸೊ ನೋಡಿ ಅವಾಗ ಏನು ಮಾಡಬೇಕು ಫಸ್ಟ್ ಈ ಫಾರ್ಮುಲಾ ತಗೊಂಡ್ಬರಬೇಕು ಅವಾಗ ಮುಂದೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ if ಕಂಡುಹಿಡ್ಕೋಬೇಕು e ಟು ದ ಪವರ್ ಇಂಟಿಗ್ರೇಷನ್ p dx ಅದಾದ ನಂತರ ಸೊಲ್ಯೂಷನ್ ಕಂಡುಹಿಡ್ಕೋಬೇಕು ಸೊ ಫಸ್ಟ್ ಈಗ ನೋಡ್ರಿ ಕೊಟ್ಟದನ್ನ ಬರ್ಕೋತೀನಿ ಗಮನ ಇಟ್ಟು ನೋಡ್ರಿ ಶುರು ಗಿವನ್ ಏನದ x dy by dx plus 2y equal to x square ಹೌದಾ ಸೊ ಡಿವೈಡ್ ಬೈ x ಮಾಡ್ತೀನಿ ಯಾಕಂದ್ರೆ ಫಸ್ಟ್ ಗೆ ನಾನು ಬರೀ ಡಿವೈಡ್ ಬೈ dx ಇರಬೇಕು ಡಿವೈಡ್ ಬೈ dx plus py equal to q ಫಾರ್ಮ್ ಮಾಡಬೇಕು ಡಿವೈಡ್ ಬೈ x ಮಾಡಿದ್ರೆ ಅಂದ್ರೆ dy by dx ಆತು plus 2y by x that is 2 by x into y x square by x x ಆತು ಏನು ಮಾಡಿದ್ವಿ ಗೊತ್ತೈತೆ ಪ್ರತಿ ಟರ್ಮಿಗೂ x ನೇ ಡಿವೈಡ್ ಮಾಡಿದ್ವಿ x into divided by x ನೇ ಡಿವೈಡ್ ಮಾಡಿದ್ರೆ x x ಕ್ಯಾನ್ಸಲ್ ಇಲ್ಲಿ x ನೇ ಡಿವೈಡ್ ಮಾಡಿದ್ರೆ 2 by x into y ಇಲ್ಲಿ x ನೇ ಡಿವೈಡ್ ಮಾಡಿದ್ರೆ 1x ಉಳಿತು ಈಗ ನೋಡ್ರಿ ಏನು ಉಳಿತಿದೆ dy by dx plus py equal to q so p ಜಾಗದಾಗ 2 by x ಬಂತು q ಜಾಗದಾಗ x ಬಂತು so now we have to find out if is equal to e raised to integration p dx e raised to integration p is 2 by x dx so 2 by x ಅಂದ್ರೆ 2 is a constant 1 by x integration log x 2 log x ಹೌದಾ so e raised to 2 log x ಈ 2 ಮೇಲೆ ಬಳಸಬಹುದಾ so e raised to log x square ಏನು ಇಲ್ಲದ್ರೆ ಇಲ್ಲಿ ಇರ್ತದೆ ಇವಷ್ಟು ಕೂಡ ಕ್ಯಾನ್ಸಲ್ ಆಗ್ತದೆ ಈ ಕೆಳಗೆ ಬಂದ್ಬಿಡುತ್ತೆ x square so if ಎಷ್ಟು ಅಂತಂದು x square ಓಕೆ ಈಗ ನೋಡಿ ಈಗ ಏನು ಕಂಡುಹಿಡಿಯಬೇಕು ಸೊಲ್ಯೂಷನ್ ಇಸ್ ಗಿವನ್ ಬೈ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ಗಿವನ್ ಬೈ ಏನದ ಫಾರ್ಮುಲಾ y into if is equal to integration of q into if dx ಹೌದಾ ಸೊಲ್ಯೂಷನ್ ಫಾರ್ಮುಲಾ ಏನು ತಗೋಬೇಕು y into if is equal to integration of q into if dx y as it is ಇಲ್ಲಿ if ಏನದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x square ಬಂದದ q ಏನದ x ಅದ if ಏನು ಬಂದದ x square ಬಂದದ dx x into x square is integration of x cube dx that is x raised to 4 by 4 plus c ಇದು x square ಇಷ್ಟು ಮಾಡಿದ್ರೆ ಸಾಕು ಇಷ್ಟು ಮಾಡಿದ್ರೆ you will get 5 marks ಆಯ್ತಾ ಸೊ ಈ ಟೈಪ್ ನೀವು ಈ ತರ ಪ್ರಾಬ್ಲಮ್ ಗಳನ್ನ ನೆನಪಿಡಬೇಕು
ಅಂಡರ್ಸ್ಟುಡ್ ಫೈನ್ ಇಲ್ಲೊಂದು ಅದ ನೋಡಿ ಸೇಮ್ ಟು ಸೇಮ್ ಸಿಮಿಲರ್ ಮೆಥಡ್ ಅನ್ನು ಫಾಲೋ ಮಾಡಬೇಕು ಕೊಟ್ಟದ ಸ್ಟಾರ್ಟಿಂಗ್ ಡಿವೈಡ್ ಬೈ dx ಅದ ನೋ ಪ್ರಾಬ್ಲಮ್ ಈಗ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟ್ ಬರ್ಕೊಂಡ್ಬಿಡೋದನ್ನ ಇದು ಡೈರೆಕ್ಟ್ ನೋಡಿದ್ರೆ ಬರ್ಕೊಂಡ್ಬಿಡಬಹುದು dy by dx plus 3y equal to e to the power minus 2x so p ಎಷ್ಟಾಗಿದೆ y ಜೊತೆ ಇರೋದು p 3 ಆಚೆ ಕಡೆ ಇರೋದು q so what is our if is equal to e to the power integration p dx what is e to the power integration p is how much 3 e to the power 3 dx ಅಂದ್ರೆ e raised to 3x integration of 3 is 3x so e raised to 3x ಒಂದು solution of given differential equation solution of given differential equation is given by ಇಲ್ಲಿ ಬರೀತು ನೋಡ್ರಿ ಏನಾಗ್ತದೆ ಸೊಲ್ಯೂಷನ್ y into if is equals to integration of q into i of dx y as it is ಇಲ್ಲಿ i of ಏನ್ ಫೈಂಡ್ ಔಟ್ ಮಾಡಿದೀವಿ ಇಲ್ಲಿ ಅದ e to the power 3x q ಏನದ e to the power minus 2x into e to the power 3x dx ನೋಡ್ರಿ ಇಲ್ಲಿ minus 2x ಅದ ಇಲ್ಲಿ plus 3x ಅದ 3x ದಾಗ minus 2x ಬಂತಂದ್ರೆ ಬರೀ x ಉಳಿತು so y e raised to 3x is equal to integration of e raised to x dx y e raised to 3x is equal to integration of e raised to x is e raised to x plus you will get 5 mark understood yes easy adave actually but a method ನೆನಪಿರಬೇಕು integration ವ್ಯಾಲ್ಯೂಗಳು ಗೊತ್ತಿರಬೇಕು so very important problem ತಗೊಂಡಿದ್ದೀನಿ ನೀವು ಎರಡು ಓಕೆ ಇನ್ನೊಂದು ಎರಡು ಅಥವಾ ಮೂರು ಲೆಕ್ಕ ನೋಡೋಣ ಫಾಸ್ಟ್ ನೋಟ್ ಡೌನ್ ಮಾಡ್ಕೊರಿ ಓಕೆ ನೋಡಿ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಈಕ್ವೇಷನ್ dy by dx plus sec x into y is equal to tan x ಹೌದಾ ಗಮನ ಇಟ್ಟು ನೋಡ್ಬೇಕಾ ಸೇಮ್ ಅದ ಕೊಟ್ಟದನ್ನು ತಗೋರಿ given dy by dx plus sec x into y is equal to tan x ನೋಡ್ರಿ it is of the form dy by dx plus py equal to q so directly ಬರ್ಕೊಂಡ್ಬಿಡಬಹುದು now p is equal to sec x q is equal to tan x ಇದನ್ನ ಬರ್ಕೊಂಡ್ರೆ ಒಂದು ಮಾರ್ಕ್ಸ್ ಬರ್ತದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿದ್ರೆ ಒಂದು ಮಾರ್ಕ್ಸ್ e raised to p dx so e raised to integration of p is sec x what is integration of sec x log of sec x plus tan x so log of sec x plus tan x ಆಯ್ತು ಹೌದಾ ಇಲ್ಲಿ ಏನು ಇಲ್ಲ ಅಂದ್ರೆ e ಇರ್ತದೆ e log e ಕ್ಯಾನ್ಸಲ್ ಆಗ್ತಾವು so ಉಳಿತೇನು sec x plus tan x ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ನೀವು ಇನ್ ಸೊಲ್ಯೂಷನ್ ಕಂಡಿದ್ರೆ ಅದಕ್ಕೆ 2 ಮಾರ್ಕ್ಸ್ ಬರ್ಕೊಂಡ್ರೆ 1 ಮಾರ್ಕ್ಸ್ ಇದಕ್ಕೆ 2 ಮಾರ್ಕ್ಸ್ ಸೊಲ್ಯೂಷನ್ 1 ಮಾರ್ಕ್ಸ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ಗಿವನ್ ಬೈ ಫಾರ್ಮುಲಾ ಮೆನ್ಷನ್ ಮಾಡಿ ಯಾವತ್ತೂ ಕೂಡ y into if is equal to integration of q into if dx y as it is if is how much sec x plus tan x integration of q is how much q is tan x if is sec x plus tan x dx ಇದಷ್ಟೇ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ sec x into tan x plus tan x into tan x is tan square x ಹೌದಾ ಸೊ ಈಗ ನೋಡ್ರಿ ಸೇಮ್ ಟು ಸೇಮ್ sec x into tan x ಅದ plus tan square x ಹೆಂಗೆ ಬರೀಬೇಕು sec square x minus 1 into x fine so sec x into tan x ಅದು ಇಂಟಿಗ್ರೇಷನ್ sec x ಆಗ್ತದೆ sec square x ಅದು tan x ಆಗ್ತದೆ 1 ಅದು x ಆಗ್ತದೆ plus integration y into sec x plus tan x ಇಷ್ಟು ಬರಲ್ಲ 5 ಮಾರ್ಕ್ ಅಂಡರ್ಸ್ಟುಡ್ ಓಕೆ ನೋಡಿ ಲಕ್ಷ ಇವೊಂದು ಸ್ವಲ್ಪ ಡಿಫರೆಂಟ್ ಅದಾವ ಈ ಟೈಪ್ ನೀವು ಬರ್ಬೋದಾ ಸೊ ಬೇಕಾದ್ರೆ ಯಾಕಂದ್ರೆ ಇದು dx by dy ಫಾರ್ಮುಲಾ ಮೇಲೆ ಇರುತ್ತೆ ಸೊಲ್ಯೂಷನ್ ಫಸ್ಟ್ ಅದನ್ನ ಹೆಂಗೆ ಬರ್ಕೋತೀವಿ y dx plus x minus y raised to y dy equal to 0 ಸೊ ನೋಡಿ ಇದನ್ನ ಈ ಕಡೆ ಬಿಡ್ರಿ x minus y raised to y dy is equal to ಈ ನಾಲ್ಕನೇ ವೈರ ಏನಾಗ್ತದೆ ಇದು minus y dx minus y dx ಓಕೆ ಸೊ ಇದನ್ನ ಈ ಕಡೆ ಕೊಂಡು ಬರ್ತೀವಿ ನೋಡ್ರಿ dx by dy equal to
ಈ ಮೈನಸ್ y ನ ಈ ಕಡೆ ತಗೊಂಡ್ಬಂದೆ ಅಂದ್ರೆ ಮೈನಸ್ dx by dy ಈ ಕಡೆ ತಗೊಂಡ್ಬಂದ್ರೆ ಮೈನಸ್ x by y minus y e raised to y by y. So we have to उल्टा पलटा ಮಾಡಿಬಿಡೋಣ dx by dy ಈ ಕಡೆ ತಗೊಂಡ್ಬರೋಣ so plus so minus x by y ಇನ್ನ ಆ ಕಡೆ y ಇದೆ y e raised to y by y ಇಷ್ಟು ಬರುತ್ತೆ so we can cancel y. So ನೋಡಿ ಇವಾಗ ಏನಾಯ್ತು this is our ಇದನ್ನ ಹೆಂಗ್ ಬರೀಬಹುದು ನಾನು 1 by y into x ಅಂತ ಬರೀಬಹುದು. So ಇದು ಯಾವ ಫಾರ್ಮುಲಾ ಬರ್ತದೆ dx by dy plus px is equal to q ಈ ಫಾರ್ಮಿಗೆ ಬಂದಿದೆ dx by dy plus px is equal to q ಅಂದ್ರೆ p ಜಾಗದಾಗ ಇದು ಬಂತು q ಜಾಗದಾಗ ಆಚೆ ಕಡೆ ಸೊ p ಜಾಗದಾಗ ಏನದ ನೋಡಿ -1 by y q ಜಾಗದಾಗ e raised to y ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನದ ನಮ್ದು e raised to integration p dx ಇದ್ದು ಈ ಸಲ p dy p ಅನ್ನ -1 by y dy -1 by y ಅಂದ್ರೆ minus log of e minus log of y. Question of differential equation y dx minus x plus 2y square dy equal to 0. So ಇವಾಗ ಏನಾಗ್ತದೆ y dx minus x plus 2y square dy equal to 0. So y dx ಹಂಗೆ ಇರಿ ನಾಚೆ ಕಳಿಸಿ x plus 2y square dy. So ಆ dy ಕಡೆ ತಗೊಂಡ್ಬಂದು ಈ y ಕಡೆ ಕಳಿಸಿ x plus 2y square divided by y. So x by y ನಷ್ಟೇ ಕಟ್ ತಗೊಂಡ್ಬನ್ನಿ dx by dy minus x by y is equal to 2y square by y 1 by y cancel. So ಇದು ಚೆನ್ನಾಗಿ ಬರೀತೀನಿ ನೋಡಿ ಈಗ minus 1 by yx is equal to 2y. So ಇವಾಗ here this is our p, this is our q. p is equal to minus 1 by y, q is equal to 2y. ಹೌದಾ p is equal to ಎಷ್ಟು minus 1 by y, q is equal to 2y. ಇದನ್ನ ಈಗ ಯಾಕೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಫಾರ್ಮುಲಾ ಬರಬೇಕು dx by dy plus px is equal to q. ಮತ್ತೆ ಮೈನಸ್ ಇದ್ದಿಲ್ಲ ಆದ್ರೆ ಪ್ಲಸ್ ಮೈನಸ್ ಬೋತ್ ಆರ್ ಸೇಮ್ we can take minus p equal to ಹೌದಾ ಸೊ ಈ ಟೈಪ್ ಮಾಡ್ಕೋಬೇಕು p ಮತ್ತೆ q ಬಂತು ಸೊ p ಮತ್ತು q ಬಂದು ನೆಕ್ಸ್ಟ್ we have to take integrating factor I is equal to e raised to integration p dx that is equal to e raised to integration p is minus 1 by y sorry dy dx ಅಲ್ಲ ನೋಡ್ಲಿ if is equal to e to the power integration of p dy. So e raised to p ಎಷ್ಟದ minus 1 by y. So minus 1 by y ಅಂದ್ರೆ minus log of y. Minus log of y ಏನಾಗಬಹುದು log of 1 by y. So note find the general solution of differential equation y dx minus x plus 2y square dy equal to 0. So y dx is equal to x plus 2y square dy ಅಂತದ so dx by dy ಮಾಡ್ಕೊಂಡು ಇದನ್ನ ಆ ಕಡೆ ಹೋಗಿ x plus 2y square by y ಆಯ್ತು so ಇದನ್ನಷ್ಟ ತಗೊಂಡು ಬಂದಿದ್ರೆ minus x by y so 1 by y ಏನಾಗಿಬಿಟ್ಟು ನಮ್ಮದು p ಆಗಿಬಿಟ್ಟು minus 1 by y q ಆಯ್ತು ಇಲ್ಲಿ ಕ್ಯಾನ್ಸಲ್ ಆದ್ಮೇಲೆ 2y so ಫಾರ್ಮುಲಾ ನೋಡ್ರಿ e raised to integration p dy e raised to minus 1 by y so e raised to minus log y ಇಲ್ಲಿ ಬಹಳಷ್ಟು ಮಾಡ್ತೀವಿ ನಾವು so minus log y ಇದನ್ನ log of 1 by y ಮಾಡ್ಕೋಬೇಕು log e ಕ್ಯಾನ್ಸಲ್ ಆಗಿ 1 ಆಗಲಿ so 1 by y ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೌದಾ so next ಅದನ್ನ ನೋಡ್ರಿ solution is given by x into if is equal to q into if dy x into 1 by y 2y into 1 by y dy so x by y ಅದು 2y plus c so ಈ y ನ ಆ ಕಡೆ ಹೋದ್ರೆ x equal to 2y square plus cy ಈ ಟೈಪ್ ಬಿಟ್ಟಾ ಈಸಿ ಅದ ನೋಡ್ರಿ ಪ್ರಶ್ನೆ ಅದ ಸೊ ಈ ಕಡೆ ಅದನ್ನು ಬೇಕಾದ್ರೆ ಇನ್ನೊಂದ್ಸಲ ಮಾಡೋಣ ಹೌ ಮಚ್ ಟೈಮ್ ಇಸ್ ಇಟ್ ಓಕೆ ಈ ಕಡೆ ಒಂದು ನೋಡ್ರಿ ಫೋರ್ತ್ ಪ್ರಾಬ್ಲಮ್ find the general solution of differential equation y dx plus x minus y e raised to y dy equal to 0 ಭಾಳ ಚಂದ ನೋಡ್ರಿ ಸೊ dx by dy ಮಾಡ್ಕೋತನ dx by dy is equal to ಏನಾಗ್ತೈತಿ y e raised to y minus x by y ಆಯ್ತು ಆ x by y ಈ ಕಡೆ ತಗೊಂಡ್ಬಂದ್ರೆ ಅಂದ್ರೆ ಪ್ಲಸ್ x by y ಆಗ್ತೈತಿ ಸೊ 1 by y x ಬರೀತೀನು y y ಕ್ಯಾನ್ಸಲ್ ಆಯ್ತು ಆ ಕಡೆ ಹೋಗ್ತಾನ e raised to y ಹೌದಾ ಸೊ p ಎಷ್ಟು ಇದೆ x ಜೊತೆ ಇದ್ದು p 1 by y q ಅಂದ್ರೆ ಆ ಸೈಡ್ ಇದ್ದು ರೈಟ್ ಹ್ಯಾಂಡ್ ಸೈಡ್ e raised to y so formula integrating factor e raised to integration p dy e raised to integration p ಅಂದ್ರೆ 1 by y so 1 by y integration log y so log e